ಪಡದಿರುವುದವದೀರನೆ ಕಡುತರ ಸಲ್ಲದು ವೀರನೆ ಪಡದಿರುವುದವದೀರನೆ ಕಡುತರ ಸಲ್ಲದು ವೀರನೆ ಪಡದಿರುವುದವದೀರನೆ ಅಡಿಗಳಿಗೆ ಇದಕ್ಕೆ ಮುಡವನ್ನು ನೆನೆಸು ಸುಡುತ್ತಿದ್ದ ಮನವ ದುಡಬಡಿಸೀಗ ಅಡಿಗಡಿಗೆ ಇದಕ್ಕೆ ದುಡವನ್ನು ಮನಸುತ್ತ ಉಳಿಸುತ್ತ ಒಡವನ್ನು ದುಡಬಡಿಸಿ ಪಡದಿರುವುದು ಗುಡವದೀರನೆ ಕಡುತರ ಸಲ್ಲದು ವೀರನೆ ಪಡದಿರುವುದು ಗುಡವದೀರನೆ ಪಡದಿರುವುದು ಗುಡವದೀರನೆ ಪಡದಿರುವುದು ಗುಡವದೀರನೆ ದಕ್ಷ ದೇವ ಚಿಂತೆ ಚಿಂತೆ ಎಂಬ ಯಾಕುಲವು ನಿನ್ನ ಮನದಲ್ಲಿ ನೆನೆಸಿದರೆ ಅದು ಚಿಂತೆ ಎಂಬ ಮಹಾಜ್ವಾಲೆಯಿಂದ ಸುಡುವುದಾ ನಿನ್ನೊಡಲನ್ನು 10 ಗ್ರಹದ ತಪಸ್ಸನ್ನು ಆಚರಿಸಿ ಮೋಗದ ವರಗಳನ್ನು ಪಡೆದು ದೂರ ಧೀರನಿಗೆ ಆಹ್ವಾನಿಸುವುದೇ ಚಿಂತೆ. ಅಷ್ಟು ಮಾತ್ರಕ್ಕೆ ನವಬ್ರಹ್ಮರುಗಳ ಅಧಿನಾಯಕನಾದ ವೇದಪತಿ ಅರಸು ಯೋಚಿಸಬಾರದು. ಜಂಬುಕರ ಕೂಗು ಗಗನಕ್ಕೆ ಕೇಳಿಸಿತು ಅಂದ ಮೇಲೆ ಆ ದೇವತೆಗಳಿಂದ ಮತ್ತೇನಾಗಬೇಕಾಗಿದೆ ನಿಮಗೆ? ಆಗಬೇಕಾದ ಕಾರ್ಯವನ್ನು ಆಗ ಮಾಡಿದ ನೀ ಭೃಗುದೇವ. ಹಿಂದಿರುಗಿ ನೋಡಿ, ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಅತ್ಯಪಮಾನ. ರಾಜೇಂದ್ರ ಶಾಂತನಾಗು. ಅಪಮಾನ ಒಂದು ಕಾಲದಲ್ಲಿ ಅಪಘಾತವಾಗುವುದು. ಅಪಘಾತ ಅಪಘಾತ. ದಾವಾಗ್ನಿಯಿಂದ ದಗದಗಿಸುತ್ತಿರುವ ದಕ್ಷನ ಜಠರಾಜ್ಞೆಯನ್ನು ನಂದಿಸಲು ಸ್ಥಳವಿಲ್ಲ ಬ್ರಹ್ಮಾಂಡದಲ್ಲಿ. ದಕ್ಷನ ಪರಿಭವದ ರಕ್ತ ಧಾರೆಯಿಂದ ಪ್ರಜ್ವಲಿಸಿರುವ ಕರಕಟ್ಟುವನ್ನು ಸ್ತಬ್ಧಾಂಬುದೆಯಲ್ಲಿ ಎದ್ದಲಿ ಜಲನಿಧಿಯು ಶೋಣಿತವಾಗಿ ಪರಿಣಮಿಸುವುದು. ಅದೊಂದು ನವಬ್ರಹ್ಮಗಳ ಅಧಿನಾಯಕ ಚಿಂತೆ. ಆ ಚಿಂತೆಯು ಭೃಗುದೇವನಿಗೆ ಮೀಸಲಾಗಿರುವುದು. ಭೃಗು ಹಿಂದಿನ ಪರಿಭವದಲ್ಲಿ ಹಿಂದಿರುಗಿ ನೋಡಿ, ಚಕಿತನಾಗಿದ್ದ ನೀ ಗುರುದೇವ. ಆತ್ಮಹತ್ಯದ ಅಪಮಾನದಲ್ಲಿ ತೇಲಾಡುತ್ತಿದ್ದ ದಕ್ಷನ ವೀರರಸವು ನಿಸ್ಸಾರವಾಯಿತು. ನಿಸ್ಸಾರ ಎಂದೆಂದಿಗೂ ದಕ್ಷ ಬ್ರಹ್ಮ ಯಜ್ಞ ಬಂದಿದ್ದನಾದ ಭೃಗುದೇವ ಚಿಕ್ಕಿತನಲ್ಲ. ಒಂದಿನ ದಿವಸವೇಕೆ ಶಾಂತಿ ಸಮ್ಮೇಳನ ಭೃಗುದೇವ? ಸಮ್ಮೇಳನವಲ್ಲ, ಶಿಲೆಯ ಮರೆಯಲ್ಲಿ ಅಡಗಿರುವ ಅಗ್ನಿ ಜ್ವಾಲೆಯಂತೆ ಮರೆಯಾಗಿದ್ದ ಕೋಪಾಗ್ನಿಗೆ ದಕ್ಷ ಯಜ್ಞ ಮಿಂಚಿನ ನಾಲಿಗೆಯು ಮಿನಗ ಹತ್ತುವುದು. ದಕ್ಷ ಯಜ್ಞ ಅದನ್ನು ಮಾಡುವವರಾರು ಭೃಗುದೇವ? ಭಯಂಕರನಾದ ಭೃಗು ದಕ್ಷ ಸಿಡಿಲ ಸರಣಿಯ ಗತಿಯನ್ನು ಹೊಂದಿರುವ ಭೂದನಂತೆ ಈ ಭಾಗವಾದ ಮರದಲ್ಲಿ ದಕ್ಷ ಯಜ್ಞವನ್ನು ಪ್ರತಿಷ್ಠೆ ಮಾಡುವನು. ಅದು ಸಾಧ್ಯವೇ? ಅಸಾಧ್ಯ ಕಾರ್ಯ ಹೊಂದಿಲ್ಲ ಈ ಭೃಗು ವೀರನಿಗೆ. ಒಂದೆರಡು ದಿವಸದಲ್ಲಿ ಮಾನಮಾಗ್ರವನು ಮೂಡುವನು. ಪರಶಿವನ ಪರಶಿವನ ರಕ್ತರಸದಿಂದ ಸಮ್ಮಿಳಿತವಾದ ಸಮ್ಮಿತ್ತುಗಳೇ ಅದಕ್ಕೆ ಆವಿರ್ಭಾಗ. ಸಭಂಗಣದಿ ಭಯವನ ತೊಡಗದಗಿದೆ, ಸಭಾ ಭೂಮಿ ಭಯ ತಗದಗಿದೆ. ಸಭಂಗಣದಿ ಭಯವನ ತೊಡಗದಗಿದೆ, ಸಭಾ ಭೂಮಿ ಭಯ ತಗದಗಿದೆ. ದೋಮದಾಂದಿ ಭೂತ ದರೆಯೊಳು ಬರದಿ ದಕ್ಷದೇವ, ಧೂಮದಾಂದಿ ಭೂತ ಧರೆಯೊಳು ಬರದಿ ದೂರದಿರದಿ ಚಿರವರಿದು ಮೆರೆಯುತ್ತಲಿ. ಸಭಂಗಣದಿ ಭಯವನ ತೊಡಗದಗಿದೆ, ಸಭಾ ಭೂಮಿ ಭಯ ತಗದಗಿದೆ. ದಿನ ವಿಕಟಿನ ಪರಿಭವ ವಿರಚಿತ ಪೂಯ ದೈಸಿ ತೆರವೇ. ದಿನ ವಿಕಟಿನ ಪರಿಭವ ವಿರಚಿತ ಪೂಯ ದೈಸಿ ತೆರವೇ. ಶಿವ ತಡುಕದಿ ಕೆಳಗು ತನಕ್ಕೆ ತರುವೆ ಬಲ ಬಲ ಬರೆಯುತ್ತ ನೆನಿಪೆ ತಮಂತನದಿ ಭಯವನ ತಮ ಭೂಮಿ ಭಯ ತಗದಗಿಸೆ ತಗದಗಿಸೆ ತಗದಗಿಸೆ. ಶಿವನನ್ನು ಬಂಧಿಸಿ ಬರವೆ
ಎಳೆಯಳು ಕಾಳನನ್ನು ಚಲಪಿಸಿ ಪಿಡಿದು ಕೂಳಹದವರನ್ನು ಕೊಲ್ಲುತ್ತದೆ. ಎಳೆಯಳು ಕಾಳನನ್ನು ಚಲಪಿಸಿ ಪಿಡಿದು ಕೂಳಹದವರನ್ನು ಕೊಲ್ಲುತ್ತದೆ. ದರ ದೀಪ ಕಡಿಕಲಿ ಸದನಕ್ಕೆ ಕೃತಂತ್ರ ಸದನಕ್ಕೆ ನಮಿತ ಬಲಯುತ ನಮಿತ ಸಭಂಗನದಿ ಭಯವನ್ನು ಸಭಾ ಭೂಮಿ ಭಯ ತಗದಗಿಸೆ ಬಿಸಿ ಬಿಡಿತು ಕೂಳ ಅದಮರ ಕೊಲ್ಲುತ್ತದೆ. ಇಳೆಯಳು ಕಳಗಳು ಜನಿಪಿಸಿ ಬಿಡಿತು ಕೂಳ ಅದಮರ ಕೊಲ್ಲುತ್ತದೆ. ದರ ದೀಪ ಕರುಜನ ಪಡೆದು ಹುತಾತ್ಮನ ಸದನಕ್ಕೆ ವಿಧಿಸಿ ಹೊಲೆಯುತ ನೆನಪೈ ಸಭೆಗಳಲ್ಲಿ ಭಯವನ್ನ ಸಭಾ ಭೂಮಿ ಭಯ ತಗದಗಿಸೆ ಬಲ ಚಲ ವಿಧಿ ಬಲ ಚಲ ವಿಧಿ ಬಲ ಚಲ ಸಭೆಗಳಲ್ಲಿ ಭಯವನ್ನ ಸಭಾ ಭೂಮಿ ಭಯ ತಗದಗಿಸೆ ಅವಿರ್ಭಾಗದ ವಿಜಯ ಘೋಷವನ್ನು ಮಾಡುತ್ತಾ ನಾರದರಿತ್ತಲೇ ಬರ್ತಿರುವರು. ಬರಲಿ, ಬಹಳ ಸಂತೋಷ. ಸತಿಧರ ಶಂಕರ ಗೌರೀಶ ಕರುಣಯ ತೋರೋ ದೇವ ಮಹೇಶ. ಸತಿಧರ ಶಂಕರ ಗೌರೀಶ ಮಹಾದೇವ ಕರುಣಾಸಾಗರ ದೇವದಯಾಕರ ಕರುಣಾಸಾಗರ ದೇವದಯಾಕರ ಪವಕರ ಗೋಚರ ದೇವ ಗಂಗಾಧರ ಪವಕರ ಗೋಚರ ದೇವ ಗಂಗಾಧರ ಸತಿಧರ ಶಂಕರ ಗೌರೀಶ ಕರುಣಯ ತೋರೋ ದೇವ ಮಹೇಶ. ಸತಿಧರ ಶಂಕರ ಗೌರೀಶ ಒಟ್ಟು ದೇವರಿಗೆ ನಮಸ್ಕರಿಸುವೆವು. ಮಂಗಳಾನಿ ಭವಂತು. ದಕ್ಷ ಬ್ರಹ್ಮ, ಮೃಗು, ಕೂತಳಿ, ಮರೀಚಿಕೆ, ಝಾಲ ಬ್ರಹ್ಮನಿಂದ ಕೂಡಿದ ನಿನ್ನ ಭಾಗ್ಯವೇ ಭಾಗ್ಯ.
ನಾನೋರ್ವ ಹತಭಾಗ್ಯ. ಅದೇಕೆ? ದೇವ, ಸತ್ರಯಾಗವನ್ನು ಪ್ರವೇಶಿಸಿದ ಮೇಲೆ ಮತ್ತೇನು? ಮತ್ತೆ ಮೃಗುದೇವನಿರುವಲ್ಲಿ ನಿನ್ನ ವೈಭವಕ್ಕೆ ದುರ್ಭೇದವೇ? ದುರ್ಭೇದ. ನಾಳೆ ಬೈಗಂದ ಹೂಡುವೆನು ಮಾನವಯಜ್ಞವನ್ನು. ಹೂಡಲೇಬೇಕು ದಕ್ಷಿಣಿಗಾಗಿ ಮಾರಣ ಮಾಯಜ್ಞವನ್ನು. ಹೂಡುವವರು ನೀನಲ್ಲದೆ ಮತ್ಯಾರು ಮೃಗುದೇವ? ಹೌದು ನಾರದ ಬ್ರಹ್ಮ, ನೀನೋರ್ವನು ಆ ಬ್ರಹ್ಮರುಗಳಾದ ಅಧಿನಾಯಕರಲ್ಲವೇ? ನಮಗಾದ ಅಪಮಾನವು ನಿಮಗಲ್ಲವೇ? ಅದಕ್ಕಾಗೆ ಬಂದಿರುವೆನು. ನಾನಲ್ಲದೆ ಮತ್ಯಾರು ಹಿತೇಶಿಗಳು ಯಜ್ಞಕ್ಕೆ ಕರೆತರಲು ಪರಶಿವನ ನಾಶಕ್ಕೆ? ಸಂಚಾರಿ, ದಕ್ಷ ಮಾನವಯಜ್ಞದ ಸಮಾಚಾರವನ್ನು ದೇವಲೋಕದಲ್ಲಿ ಹರಡು. ಪರಶಿವನ ಪರಮಾವಧಿಗಳು ಯಕ್ಷ ಗಂಧರ್ವರು ಸಂತೋಷ ಪಡಲಿ. ಏನು? ಪರಶಿವನ ಪರಮಾವಧಿ ಇದು ನಿಶ್ಚಯವೇ ಭೃಗುದೇವ? ನಿಶ್ಚಯವಾದ ಜಾಮಾತ ಶಿವನೆಂದು ನಿನಗೆ ಭಯವೇ? ಭಯವಲ್ಲದೆ ಮತ್ತೇನು? ಭಯ. ಭಯವೆಂಬ ಶಬ್ದವನ್ನು ಈ ದುರಧೀರನ ಮುಂಗಡಿಯಲ್ಲಿ ಎತ್ತಬೇಡ. ಸ್ಥಿರನಾಗು ದಕ್ಷ. ಗೋ ಮೇಧಿಕ ಪುಷ್ಪರಾಗಗಳು ಸಾಲು ನೆಲಗಟ್ಟುಗಳಿಂದ ರಂಜಿಸಲಿ ಯಜ್ಞ ಶಾಲೆ. ವಜ್ರ ವೈಡೂರ್ಯಗಳಿಂದ ಅಲಂಕರಿಸಲಿ ಯಜ್ಞ ಶಾಲೆ. ಶೂಲಪಾಣಿ ರುಂಡ ಮುಂಡಂ ತರಿದು ತೋರುವೆನು. ಈ ದಕ್ಷನಿಗಾಗಿ, ಈ ಭೃಗನು ದಕ್ಷನಿಗಾಗಿ ಧರಿಸಲ್ಪಟ್ಟ ಪ್ರಧಾನ ಭಯ. ಒಳ್ಳೆಯ ಅಭಯ ಪ್ರದಾನ. ಗುರು ದಕ್ಷರ ಅಂತ್ಯಕ್ಕೆ ಸರಿಯಾದ ಅಭಯ ಪ್ರದಾನ. ಅಭಯವೆಂದು ಶಿವ ಸಮಾಧಿಯ ಮರಣ ಭೂಮಿ. ಆ ಮರಣ ಭೂಮಿಯಲ್ಲಿ ಧನ್ಯನಾದನೇ ದಕ್ಷ ಬ್ರಹ್ಮನು. ಬ್ರಹ್ಮಚಾರಿ ಆಶೀರ್ವಾದ ಸಂಧಿಸುವೆನ ದುರ್ಜಟಿಯನ್ನು ಯಜ್ಞ ಭೂಮಿಯಲ್ಲಿ. ಭೃಗುದೇವ, ದೀಕ್ಷಾ ಭದ್ರ ದಕ್ಷನಿಗೆ ಕಲ್ಯಾಣವನ್ನು ಮಾಡು. ಜೈ ಭವ. ಭೃಗುವಾಜ್ಞೆಯಂತೆ ನಾನೀಗಲೇ ದಕ್ಷ ಮಾರಣ ಮಹಾಯಜ್ಞವನ್ನು ನೋಡುವೆನು. ಜೈ. ನನಗೆ ನೋಡುವೆ ನರಯ್ಯ ತಗದಗಿಸಿ ನೆರವೆ ಕಸುವ. ಜಗದ್ದೋರನೋ ಜಗದ್ಭಯಕನ ವಿಹಾರ ವಿನೋದ ವಿಡಂಬನ. ಜಗದ್ದೋರನೋ ಜಗದ್ಭಯಕನ ವಿಹಾರ ವಿನೋದ ವಿಡಂಬನ. ಜಯ ಮರಣ ಜಯ ವಿನೋದ ಭೃಗುವರ. ಜನ ಮರಣ ಜಯ ವಿಗೋತ ಭೃಗುವ. ಮನಃಶಾಂತಿಕರ ಸಹಸ್ರಾರು ಪ್ರಭುವ. ನಾನು ನಡೆಸಿ ನೋಡುವೆ ನರಯ್ಯ ದಗದಗಿಸಿ ನೆರವೆ ಕಸುವ. ದಗದಗಿಸಿ ನೆರವೆ ಕಸುವ. ದಗದಗಿಸಿ ನೆರವೆ ಕಸುವ. ನನ್ನ ಆಶ್ರಮಕ್ಕೆ ಮುಕುಂದನೊಡನೆ ಬಂದ ಪರಶಿವನು ತನ್ನ ಹಣೆಯ ಗಣ್ಣನ್ನು ಉಳಿಸಿಕೊಂಡು ನನ್ನ ಅಂಗಾಲ ನೇತ್ರವನ್ನು ಕೀಳಿಸಿದನು. ಅಲ್ಲದೆ ದೇವತೆಗಳ ಅಗ್ರ ಪೂಜೆಗೆ ಕಾರಣನಾದನು. ನಿನ್ನೆ ಶರವಣ ಸತ್ರಯಾಗದಲ್ಲಿ ದಕ್ಷ ಬ್ರಹ್ಮನನು ಅನಿವಾರ್ಯವಾಗಿ ಹೆಚ್ಚಿದವು. ಯಾವುದಕ್ಕೂ ಪರಶಿವನು ಮಾತನಾಡಲಿಲ್ಲ. ದಕ್ಷನಾದರೂ ಆ ಪರಶಿವನಲ್ಲಿ ವೈರತ್ವವನ್ನು ಸಾಧಿಸಲು ಹೊರಟಿರುವನು. ಅದು ದಕ್ಷ ಬ್ರಹ್ಮನ ಸಾಮಿತ್ರಾದ ಜಾಲಬ್ರಹ್ಮನು ಇತ್ತಲೇ ಬರುತ್ತಿರುವನು. ಪೂಜ್ಯರಿಗೆ ವಂದಿಸುವೆನು. ಭಾವಜಾಲ ಬ್ರಹ್ಮ ಸುಖಿಯಾಗಿರುವನ ದಕ್ಷ ಬ್ರಹ್ಮನು. ಸುಖಿ ಆಗಿರುವನು, ಆದರೆ ನಿಮ್ಮನ್ನು ಜಾಗೃತಿಯಿಂದ ಕರೆತರಲು ನನ್ನನ್ನು ಹೇಳಿ ಕಳಿಸಿರುವನು. ಬಹಳ ಸಂತೋಷ. ಬಾಯಾರಿಕೆಯಿಂದ ಬಳಲುತ್ತಿರುವ ಮಂದ ಮಾರುತನನ್ನು ಕಂಡು ಪರಿಶೋಭಿಸುತ್ತಿರುವ ಪದ್ಮಾಕರನೆಂದು ಕಂಡಂತಾಯಿತು. ಅದಿರಲಿ, ಆ ದಕ್ಷ ಬ್ರಹ್ಮನೆಲ್ಲಿರುವನು? ಅವನು ಯಜ್ಞ ಶಾಲೆಗೆ ನಿಮ್ಮನ್ನು ಕರೆತರಲು ನನ್ನನ್ನು ಕಳುಹಿಸಿ ತಾನು ಕಾರ್ಯಾರ್ಥವಾಗಿ ತನ್ನ ವೇದವತಿಯನ್ನು ನೋಡಿಕೊಂಡು ಬರುವನೆಂದು ಹೋದನು. ಜಾಲಬ್ರಹ್ಮ ದಕ್ಷ ಬ್ರಹ್ಮನ ಸಾಮಿತ್ರ ಜಾಮಾತರೆಲ್ಲರೂ ಬಂದಿರುವರೆ. ಅವನ ಸಹಸ್ರಾರು ಮಕ್ಕಳು ಯಜ್ಞ ಶಾಲೆಯಲ್ಲಿ ಪರಿಶೋಭಿಸುತ್ತಿರುವರೆ. ಅದಿರಲಿ, ಮುಖ್ಯವಾದ ಅಂಶವೇನೆಂದರೆ ನೀನೀಗಲೇ ಹೋಗಿ ದದೀಚಿ ಋಷಿಯನ್ನು ಕರೆದುಕೊಂಡು ಬಾ. ಭೃಗುದೇವ, ತಕ್ಷಣ ಮಾಡುತ್ತಿರುವ ಯಾಗ ಭೂಮಿಗೆ ದಾದೀಚಿಯೂ ಬೇಕಾಗಿಲ್ಲ. ಜಾಲಬ್ರಹ್ಮ ಅವನು ಬಂದರೂ ಬರದಿದ್ದರೂ ನೆಪ ಮಾತ್ರಕ್ಕೆ ಕರೆಯಲೇಬೇಕಾಗಿರುವುದು. ಆಜ್ಞೆ.
ಹರಿವರನು ತಗುಣ ಗಣದ ಗಣದ ಗತಿ ಗಮದ ಗತಿಯ ಗುಣದ ಹರಿವರನು ತಗುಣ ಗಣದ ಗಣದ ಗತಿ ಗಮದ ಗತಿಯ ಗುಣದ ಧರಣಿಯಾಗವಿದು ದುರಂತ ವಿರುದ್ಧ ಧರಣಿಯಾಗವಿದು ದುರಂತ ವಿದು ರಣವಿದಯ ಋಣ ತತ್ವ ಧರಿಸುವೆನು ಪ್ರತುವ ನಾ ನಡೆಸಿಕೊಂಡುವೆ ಧರಯ್ಯ ದಗದಗಿಸಿ ಮೆರವ ಪ್ರತುವ ದಗದಗಿಸಿ ಮೆರವ ಪ್ರತುವ ದಗದಗಿಸಿ ಮೆರವ ಪ್ರತುವ. ಮೇಳನದಲ್ಲಿ ನನಗಾಯಿತು ಸತ್ರಯಾಗ ಪೂಜೆ ಅಲ್ಲದೆ ನನ್ನ ಪಾದೋದಕ ಪ್ರಸಾದದಿಂದ ಧನ್ಯರಾದರ ಸುರಗಂಧರ್ವ ಕೋಟಿಗಳು ಅಂದ ಪಕ್ಷದಲ್ಲಿ ಆ ಪವಿತ್ರವಾದ ಪುಣ್ಯ ಪುರುಷರ ಮಧ್ಯದಲ್ಲಿ ಅನೇಕ